ನಮಸ್ಕಾರ. ಇವತ್ತು ನಮ್ದು ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಟಿಪ್ಸ್ ನಾವು ಫಾಲೋ ಮಾಡಬೇಕು ಅದ್ರ ಬಗ್ಗೆ ಕೆಲವೊಂದು ವಿಚಾರ ಹೇಳ್ಕೊಡ್ತೀನಿ. ಮೊದಲನೇದು ನಮ್ದು ಯಾಕೆ ಡೈಜೆಷನ್ ಚೆನ್ನಾಗಿರ್ಬೇಕು. ಡೈಜೆಷನ್ ಚೆನ್ನಾಗಿದ್ರೆ ನಾವೇನ್ ಊಟ ಮಾಡ್ತೀವಿ ಅದ್ರದ್ದು ಅಬ್ಸಾರ್ಪ್ಷನ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ನಮ್ ಹೆಲ್ತ್ ಇನ್ನು ಚೆನ್ನಾಗಿ ಕಾಪಾಡ್ಕೋಬಹುದು, ಜೊತೆಗೆ ತೂಕ ಜಾಸ್ತಿ ಆಗದೆ ಇರೋದು ನಾವು ನೋಡ್ಕೋಬಹುದು. ಮೊದಲನೇ ಟಿಪ್ಸ್ ನೀವು ಫಾಲೋ ಮಾಡ್ಬೇಕಾಗಿರೋದು, ಊಟ ಮಾಡೋದಕ್ಕಿಂತ ಮಿನಿಮಮ್ ಒಂದ್ ಅರ್ಧ ಗಂಟೆ ಮೊದಲು 1 ಗ್ಲಾಸ್ ನೀರನ್ನ ಸಿಪ್ ಬೈ ಸಿಪ್ ತಗೋಬೇಕು. ಇದರಿಂದ ನಮ್ಗೆ ಊಟದ ಮಧ್ಯೆ ನೀರ್ ಕುಡಿಯುವಂತ ಅಭ್ಯಾಸ ಆಗಲ್ಲ. ಊಟದ ಮಧ್ಯೆ ನೀರ್ ಕುಡಿಬಾರ್ದು, ಓಕೆನಾ. ಹಾಗಾಗಿ 1 ಗ್ಲಾಸ್ ಮುಂಚೆನೆ ಕಂಪ್ಲೀಟ್ ಮಾಡಿ. ಅಂಡ್ ಎರಡನೇದು, ನಾವೇನ್ ಊಟ ಮಾಡ್ತಾ ಇದೀವಿ ಅದನ್ನ ಆದಷ್ಟು ಚೆನ್ನಾಗಿ ಅಗದು ಊಟ ಮಾಡ್ಬೇಕು. ಯಾಕೆ, ನಮ್ದು ಹೊಟ್ಟೆ ವೆಯ್ಟ್ ಮಾಡ್ತಾ ಇರುತ್ತೆ. ನೀವೇನ್ ಊಟ ಕೊಡ್ತೀರಾ ಅದು ಸೆಮಿ ಡೈಜೆಸ್ಟ್ ಲಿಕ್ವಿಡ್ ಫುಡ್ ಅನ್ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಅಂದ್ರೆ ನಿಮ್ ಹೊಟ್ಟೆನಲ್ಲಿ ಬಾಯಲ್ಲಿ ಮಾತ್ರ ಹಲ್ಲಿರೋದು, ಹೊಟ್ಟೆನಲ್ಲಿ ಹಲ್ಲಿಲ್ಲ ಅಲ್ವಾ. ನಿಮ್ಗೆ ಆಕ್ಚುಲಿ ಆ ಫಾರ್ಮೆಟ್ ಅಲ್ಲಿ ಊಟ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಎರಡನೇದು. ಅಂಡ್ ಮೂರನೇದು ತುಂಬಾ ಇಂಪಾರ್ಟೆಂಟ್, ನಾವು ಊಟ ಮಾಡುವಾಗ ಇನ್ನೊಂದು ತುತ್ತು ಜಾಗ ಇದೆ, ಇನ್ನೊಂದು ತುತ್ತು ತಿಂದ್ರೆ ನನ್ಗೆ ಊಟ ಫಿಲ್ ಆಗುತ್ತೆ ಅಂತ ಯಾವಾಗ ಅನ್ಸುತ್ತೋ ಆ ಒಂದ್ ತುತ್ತನ್ನ ಸ್ಟಾಪ್ ಮಾಡ್ಬೇಕು. ನೀವ್ ಯಾವಾಗ ಆ ಒಂದ್ ತುತ್ತನ್ನ ಸ್ಟಾಪ್ ಮಾಡ್ತೀರಾ ಅವ್ರು ತುಂಬಾ ಹೆಲ್ದಿ ಆಗಿರ್ತಾರೆ, ಅವ್ರ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ, ಓವರ್ ವೆಯ್ಟ್ ಆಗಲ್ಲ. ನಮಗ್ ಗೊತ್ತಿರಲ್ಲ, ರುಚಿಯಾಗಿದ್ದಾಗ ಎಕ್ಸ್ಟ್ರಾ ತಿಂದ್ಬಿಡ್ತೀವಿ, ಎಕ್ಸ್ಟ್ರಾ ಇಂಟೇಕ್ ಮಾಡ್ಬಿಡ್ತೀವಿ. ಆ ಒಂದ್ ತುತ್ತು ನೀವು ಕಂಪ್ಲೀಟ್ ಆಗಿ ಮಿಕ್ಸಿ ಜಾರ್ಗೆ ಫುಲ್ ಹಾಕಿ ಐಟಮ್ಸ್ ನ ರುಬ್ಬಿದ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ಡೈಜೆಸ್ಟ್ ಆಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಗ್ಯಾಪ್ ಇರಬೇಕು ಅಂಡ್ ಸ್ವಲ್ಪ ನೀರು ಬೇಕು. ಹಾಗಾಗಿ ಊಟ ಮಾಡುವಾಗ ಒಂದ್ ತುತ್ತು ಹೊಟ್ಟೆ ತುಂಬಿತು ಅನ್ನುವಾಗ್ಲೇ ಸ್ಟಾಪ್ ಮಾಡಿ. ಅದಾಗಿ ಅರ್ಧ ಗಂಟೆ ನಂತರ ಮತ್ತೆ ನಿಮ್ದು ನೀರ್ ಇಂಟೇಕ್ ನ ಸ್ಟಾರ್ಟ್ ಮಾಡಿ. ಈ 3 ಟಿಪ್ಸ್ ನೀವು ಆಕ್ಚುಲಿ ಫಾಲೋ ಮಾಡೋದ್ರಿಂದ ನಿಮ್ ಡೈಜೆಷನ್ ಪವರ್ ಇನ್ನೂ ಚೆನ್ನಾಗಾಗುತ್ತೆ ಅಂಡ್ ನೀವು ಇನ್ನೂ ಹೆಲ್ದಿ ಆಗಿರಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.